ಈ ಪುಟ್ಟ ದೇಶದಿಂದ ಯುಎಸ್ ಹಾಗೂ ಚೈನಾ ಮಧ್ಯೆ ಯುದ್ಧ ಆಗೋ ತರ ಆಗಬಹುದು. ಈ ದೇಶ ಬೇರೆ ಯಾವುದೂ ಅಲ್ಲ, ತೈವಾನ್. ನಮ್ಮ ಕರ್ನಾಟಕಕ್ಕಿಂತ 3 ಪಟ್ಟು ಚಿಕ್ಕದಾಗಿರೋ ಈ ದೇಶ ಜಗತ್ತಿಗೆನೆ 60% ಸೆಮಿಕಂಡಕ್ಟರ್ ಹಾಗೂ 90% ಅಡ್ವಾನ್ಸ್ ಚಿಪ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡುತ್ತೆ. ಸಣ್ಣದಾಗಿರೋ ಟಿವಿ ರಿಮೋಟ್ ಇಂದ ಹಿಡಿದು ಕಂಪ್ಯೂಟರ್, ಲ್ಯಾಪ್ಟಾಪ್, ಅಡ್ವಾನ್ಸ್ ಸ್ಪೇಸ್ ಮಿಷನ್ಸ್ ಗಳು, ಅದೇ ರೀತಿ ನಮ್ಮ ದೇಶದ ಸಂರಕ್ಷಣೆ ಮಾಡೋ ಡಿಫೆನ್ಸ್ ಅಲ್ಲೂ ಕೂಡ ಈ ಚಿಪ್ಸ್ ಗಳು ಯೂಸ್ ಆಗ್ತವೆ. ಯಾಕಂದ್ರೆ ಟೆಕ್ನಾಲಜಿ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್. ಬಟ್ ಇಲ್ಲಿ ತೈವಾನ್ದು ಪ್ರಾಬ್ಲಮ್ ಏನಂದ್ರೆ ಇದು ಚೈನಾ ಪಕ್ಕದಲ್ಲಿದೆ. ಚೈನಾ ಇದನ್ನ ಒಂದು ಸಪರೇಟ್ ದೇಶ ಅಂತೇಳಿ ರೆಕಗ್ನೈಸ್ ಮಾಡಲ್ಲ. ಚೈನಾದ ಒನ್ ಚೈನಾ ಪಾಲಿಸಿ ಅಂಡರ್ ತೈವಾನ್ ಕೂಡ ಚೈನಾದ ಪಾರ್ಟ್ ಅಂತಾನೆ ಜಗತ್ತಿಗೆ ಹೇಳ್ತಾ ಬರ್ತಿದೆ. ಬಟ್ ಯುಎಸ್ ಗೆ ತೈವಾನ್ ನಲ್ಲಿ ಎಕನಾಮಿಕ್ ಇಂಟ್ರೆಸ್ಟ್ ತುಂಬಾ ಇದೆ. ನಾನು ಆವಾಗ್ಲೇ ಹೇಳ್ದಂಗೆ 90% ಅಡ್ವಾನ್ಸ್ಡ್ ಚಿಪ್ ಗಳನ್ನ ಈ ತೈವಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡುತ್ತೆ. ಯುಎಸ್ ಅಲ್ಲಿರೋ ಕಂಪನಿಗಳು ಯಾವ ಹೇಳಿ? ಎಲ್ಲ ಕೂಡ ಟೆಕ್ನಾಲಜಿ ಕಂಪನಿಗಳೇ. ಗೂಗಲ್, AMD, ಟೆಸ್ಲಾ, ಕ್ವಾಲ್ಕಮ್, ಆಪಲ್, ಈ ಎಲ್ಲ ಕಂಪನಿಗಳಿಗೂ ಕೂಡ ಈ ಚಿಪ್ಸ್ ಬೇಕು. ಅದಕ್ಕೇನೆ ಯುಎಸ್ ಕೂಡ ತೈವಾನ್ಗೆ ವೆಪನ್ ಗಳನ್ನ ಸೆಲ್ ಮಾಡುತ್ತೆ. ಅದಕ್ಕೇನೆ ಚೈನಾಗೂ ಕೂಡ ಈ ಚಿಪ್ಸ್ ಗಳು ಬೇಕು. ಚೈನಾಗೆ ತೈವಾನ್ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಯುಎಸ್ ಚೈನಾಗೆ ಟ್ಯಾರಿಫ್ ಅದು ಇದು ಅಂತ ಕಾಟ ಕೊಟ್ರೆ ಚೈನಾ ತೈವಾನ್ ಅನ್ನೋ ಅಸ್ತ್ರನ ಯುಎಸ್ ವಿರುದ್ಧ ಯೂಸ್ ಮಾಡ್ಕೋಬಹುದು. ಇದರಿಂದ ದೊಡ್ಡ ಕಾನ್ಫ್ಲಿಕ್ಟ್ ಕೂಡ ಆಗ್ಬಹುದು.